ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 38 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 6 ಎಕರೆ 6 ಗುಂಟೆ ಮಾರುವಂಥ ಜಮೀನು. ಇದು ಸರ್ವಿಸ್ ರೋಡು, ಜೊತೆಗೆ 2 ಸರ್ವಿಸ್ ರೋಡ್ ಕೂಡ ಈ ಜಮೀನಿಗೆ ಸಿಗುತ್ತೆ. ಇದು ಬೇರೆ ಕಡೆ ಜಮೀನಲ್ಲೇ ಹೋಗುತ್ತೆ. ಪಕ್ಕದಲ್ಲಿ ಮುಂದಕ್ಕೂ ವಿಲೇಜ್ಗೆ ಹೋಗುತ್ತೆ. ಒಳ್ಳೆ 40 ಅಡಿ ಇರುವಂಥ ಸರ್ವಿಸ್ ರೋಡು. ಇದು 6 ಎಕರೆ 6 ಗುಂಟೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ಏನಿದೆ, ಜೊತೆಗೆ ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನು ನೋಡಿರಿ, ಅಲ್ಲೊಂದು ಬೈಕ್ ಹೋಗ್ತಾ ಇದೆ ನೋಡಿ, ಅದು ಸರ್ವಿಸ್ ರೋಡು. ಈ ಜಮೀನಿಗೆ ಮೇನ್ ಸರ್ವಿಸ್ ರೋಡು, ಅಲ್ಲಿವರೆಗೂ ಜಮೀನಿದೆ. ಅಲ್ಲಿಂದ ನಿಮ್ಗೆ ಈ ಕಡೆ ಮೆಕ್ಕೆಜೋಳ ಹಾಕಿದಾರಲ್ಲ, ಅಲ್ಲಿವರೆಗೂ ಜಮೀನಿದೆ. ಜೊತೆಗೆ ನಿಮಗೆ ಈ ಕಡೆ ನಾನು ನಿಂತಿರೋದ್ರಿಂದ ಹಿಡ್ದು, ಅಂದರೆ ಈ ಸರ್ವಿಸ್ ರೋಡಿಂದ ಹಿಡ್ದು ನಿಮ್ಗೆ ಆ ಕಡೆ ತೆಂಗಿನ ಮರ ಕಾಣಿಸ್ತಲ್ಲ, ಕಡಲೆಕಾಯಿ ಹಾಕಿದಾರೆ, ಅಲ್ಲಿವರೆಗೂ ಜಮೀನಿದೆ. 6 ಎಕರೆ 6 ಗುಂಟೆ ಮಾರುವಂಥ ಜಮೀನು. ಜೊತೆಗೆ ಇಲ್ಲಿಂದ ಬೆಂಗಳೂರಿಗೆ 238 ಕಿಲೋಮೀಟ್ರ್ ಆಗುತ್ತೆ, ಚಳ್ಳಕೆರೆ 38 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ಚಿತ್ರದುರ್ಗ ಒಂದು 45 ಕಿಲೋಮೀಟ್ರ್ ಆಗ್ಬೋದು. ಈ ಕಡೆಯಿಂದ ಬೇರೆ ಹೈವೇಯಿಂದ ಬಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು 6 ಎಕರೆ 6 ಗುಂಟೆ ಮಾರುವಂಥ ಜಮೀನು. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನಾನು. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ಪ್ಯೂರ್ ರೆಡ್ ಸಾಯಿಲು. ಇನ್ನು ಮಣ್ಣಿಂದಂತೂ ತುಂಬ ಚೆನ್ನಾಗಿದೆ ಬಿಡಿ, ಪ್ಯೂರ್ ರೆಡ್ ಸಾಯಿಲು. ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ನೀರಾವರಿ ಇದೆ, ತುಂಬ ಚೆನ್ನಾಗಿದೆ. ಮಣ್ಣು ಕೂಡ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ಜೊತೆಗೆ ಸರ್ವಿಸ್ ರೋಡ್ ಕೂಡ ಪಕ್ಕ ಇದೆ. ನೀವು ಕೋಳಿ ಫಾರಮ್ಮು ಅಥವಾ ಅಗ್ರಿಕಲ್ಚರ್ ಲ್ಯಾಂಡು ಎಲ್ಲವನ್ನು ಕೂಡ ನೀವು ಮಾಡ್ಕೋಬೋದು. 40 ಅಡಿ ಸರ್ವಿಸ್ ರೋಡ್ ಇರೋದ್ರಿಂದ ಕೋಳಿ ಫಾರಮ್ ಕೂಡ ಇದು ಸೂಕ್ತ ನನ್ನ ಪ್ರಕಾರ. ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ನೀವು ಎಲ್ಲವನ್ನು ಕೂಡ ವಿಚಾರಿಸಿ ನಾವು ವಿಡಿಯೋನ ಮಾಡಿರ್ತೀವಿ. ನೀವು ಕೂಡ ಈ ಜಾಗದಲ್ಲಿ ಬಂದು ಒಂದು ಅರ್ಧ ಗಂಟೆ ಈ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ವಿಚಾರಗಳು ಕೂಡ, ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ವಿಚಾರಗಳು ಕೂಡ ನಿಮಗೆ ತಿಳಿಯುತ್ತೆ. ಆವಾಗ ಈ ಜಮೀನು ಖರೀದಿಸುವಂಥ ಪ್ರಯತ್ನ ನೀವು ಪಡ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ ಥರ ಸಮಸ್ಯೆ ಇದ್ದರೆ ಜೊತೆಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾವುದೇ ಒಂದು ಪ್ರಾಪರ್ಟೀಸ್ ಅಪ್ಲೋಡ್ ಮಾಡಲಿ ಅದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ, ಬೇರೆ ಯಾವುದೇ ರೀತಿ ತಂಟೆ ತಕರಾರು ಇರೋದಿಲ್ಲ. ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಕರೆಂಟಿಂದು ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವಿಲೇಜಿಗೆ ತುಂಬ ದೂರ ಆಗುತ್ತೆ, ಆ ಕಡೆ ತುಂಬ ದೂರ ಆಗುತ್ತೆ. ನೀವೊಂದು ನೆಲ ಸಮತಟ್ಟಾಗಿ ಮಾಡಿಕೊಂಡು ಒಂದು ಕೋಳಿ ಫಾರಮ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಯಾವುದೇ ರೀತಿ ಇಲ್ಲಿ ಕಿರಿಕಿಲ್ಲ, ಮಧ್ಯದಲ್ಲಿದೆ. ಈ ಕಡೆ 2 ಕಿಲೋಮೀಟ್ರ್ ಆಗುತ್ತೆ ವಿಲೇಜ್, ಆ ಕಡೆ 2 ಕಿಲೋಮೀಟ್ರ್ ಆಗುತ್ತೆ. ಇನ್ನು ವಿವರಣೆ ಕೊಡುವಂಥ ಸಮಯದಲ್ಲಿ ತಪ್ಪು ಲೋಪದೋಷಗಳಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಡಿ. ನಾನು ಮುಂದಿನ ವೀಡಿಯೋಗಳೆಲ್ಲ ಅವನ್ನ ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಕೊನೆಯದಾಗಿ ನೀರು, ಜನರಲ್ ಪ್ರಾಪರ್ಟಿ, ಮಣ್ಣು ಎಲ್ಲವೂ ಆಯಿತು. ಈಗ ಕೊನೆಯದಾಗಿ ಈ ಜಮೀನಿನ ಬೆಲೆ 11 ರಿಂದ 12 ಲಕ್ಷ ಹೇಳ್ತಾರೆ ನೋಡಿ. ನಿಮಗೆ 11 ರಿಂದ 12 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ಒಂದು ಮಧ್ಯದ ಭಾಗದಲ್ಲಿ ಆಗುತ್ತೆ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಪ್ಯೂರ್ ರೆಡ್ ಸಾಯಿಲು. ಇನ್ನು ಮಣ್ಣಿಂದಂತೂ ತುಂಬ ಚೆನ್ನಾಗಿದೆ ಬಿಡಿ, ಪ್ಯೂರ್ ರೆಡ್ ಸಾಯಿಲು. ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ನೀರಾವರಿ ಇದೆ, ತುಂಬ ಚೆನ್ನಾಗಿದೆ. ಮಣ್ಣು ಕೂಡ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ. ಜೊತೆಗೆ ಸರ್ವಿಸ್ ರೋಡ್ ಕೂಡ ಪಕ್ಕ ಇದೆ. ನೀವು ಕೋಳಿ ಫಾರಮ್ಮು ಅಥವಾ ಅಗ್ರಿಕಲ್ಚರ್ ಲ್ಯಾಂಡು ಎಲ್ಲವನ್ನು ಕೂಡ ನೀವು ಮಾಡ್ಕೋಬೋದು. 40 ಅಡಿ ಸರ್ವಿಸ್ ರೋಡ್ ಇರೋದ್ರಿಂದ ಕೋಳಿ ಫಾರಮ್ ಕೂಡ ಇದು ಸೂಕ್ತ ನನ್ನ ಪ್ರಕಾರ. ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ನೀವು ಎಲ್ಲವನ್ನು ಕೂಡ ವಿಚಾರಿಸಿ ನಾವು
ವಿಡಿಯೋನ ಮಾಡಿರ್ತೀವಿ. ನೀವು ಕೂಡ ಈ ಜಾಗದಲ್ಲಿ ಬಂದು ಒಂದು ಸರಿ ಒಂದು ಅರ್ಧ ಗಂಟೆ ಈ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಎಲ್ಲ ವಿಚಾರಗಳು ಕೂಡ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ವಿಚಾರಗಳು ಕೂಡ ನಿಮಗೆ ತಿಳಿಯುತ್ತೆ. ಆವಾಗ ಈ ಜಮೀನು ಖರೀದಿಸುವಂಥ ಪ್ರಯತ್ನ ನೀವು ಪಡ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆ ಥರ ಸಮಸ್ಯೆ ಇದ್ದರೆ ಜೊತೆಗೆ ನಿಮಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾವುದೇ ಒಂದು ಪ್ರಾಪರ್ಟೀಸ್ ಅಪ್ಲೋಡ್ ಮಾಡಲಿ ಅದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ, ಬೇರೆ ಯಾವುದೇ ರೀತಿ ತಂಟೆ ತಕರಾರು ಇರೋದಿಲ್ಲ. ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಕರೆಂಟಿಂದು ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ವಿಲೇಜಿಗೆ ತುಂಬ ದೂರ ಆಗುತ್ತೆ, ಆ ಕಡೆ ತುಂಬ ದೂರ ಆಗುತ್ತೆ. ನೀವೊಂದು ನೆಲ ಸಮತಟ್ಟಾಗಿ ಮಾಡಿಕೊಂಡು ಒಂದು ಕೋಳಿ ಫಾರಮ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಯಾವುದೇ ರೀತಿ ಇಲ್ಲಿ ಕಿರಿಕಿಲ್ಲ, ಮಧ್ಯದಲ್ಲಿದೆ. ಈ ಕಡೆ 2 ಕಿಲೋಮೀಟ್ರ್ ಆಗುತ್ತೆ ವಿಲೇಜ್, ಆ ಕಡೆ 2 ಕಿಲೋಮೀಟ್ರ್ ಆಗುತ್ತೆ. ಇನ್ನು ವಿವರಣೆ ಕೊಡುವಂಥ ಸಮಯದಲ್ಲಿ ತಪ್ಪುಲೋಪದೇಶಗಳಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಡಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಅವನ್ನು ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಕೊನೆಯದಾಗಿ ನೀರು, ಜನರಲ್ ಪ್ರಾಪರ್ಟಿ, ಮಣ್ಣು ಎಲ್ಲವೂ ಆಯಿತು. ಈಗ ಕೊನೆಯದಾಗಿ ಈ ಜಮೀನಿನ ಬೆಲೆ 11 ರಿಂದ 12 ಲಕ್ಷ ಹೇಳ್ತಾರೆ. ನೋಡಿ, ನಿಮಗೆ 11 ರಿಂದ 12 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ಒಂದು ಮಧ್ಯದ ಭಾಗದಲ್ಲಿ ಆಗುತ್ತೆ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ